ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಇಂದು ನಾವು ಭಾರತೀಯ ಸಂಸ್ಕೃತಿ ಮತ್ತು ಸಾಹಿತ್ಯದ ತಳಹದಿಯಾದ ಒಬ್ಬ ಮಹಾನ್ ವ್ಯಕ್ತಿಯ ಬಗ್ಗೆ ತಿಳಿಸ್ತಾ ಇದ್ದೀವಿ. ಇವರು ಕೇವಲ ಕವಿಯಲ್ಲ, ಬದಲಿಗೆ ಕೋಟ್ಯಾಂತರ ಜನರ ಬದುಕಿಗೆ ಮಾರ್ಗದರ್ಶನ ನೀಡಿದ, ಆದರ್ಶಗಳನ್ನು ತಮ್ಮ ಕಾವ್ಯದ ಮೂಲಕ ಇಡೀ ಜಗತ್ತಿಗೆ ನೀಡಿದ ಮಹರ್ಷಿ. ಅವರು ಬೇರೆ ಯಾರೂ ಅಲ್ಲ, ವಾಲ್ಮೀಕಿ ಮಹರ್ಷಿಗಳು. ನಿಸರ್ಗದ ಮಡಿಲಲ್ಲಿ ಕುಳಿತು ಧ್ಯಾನದ ಮೂಲಕ ಜ್ಞಾನವನ್ನ ಪಡೆದು ನಂತರ ತಮ್ಮ ಅಗಾಧ ಪ್ರತಿಭೆಯಿಂದ ರಾಮಾಯಣದಂತಹ ಅದ್ಭುತ ಮಹಾಕಾವ್ಯವನ್ನ ರಚಿಸಿದವರು ವಾಲ್ಮೀಕಿ. ಸಂಸ್ಕೃತ ಸಾಹಿತ್ಯದಲ್ಲಿ ಇದೇ ಮೊದಲ ಮಹಾಕಾವ್ಯವಾದ್ದರಿಂದ ಅವರನ್ನ ಆದಿಕವಿ ಎಂದೇ ಕರೆಯಲಾಗುತ್ತೆ. ಅಷ್ಟಕ್ಕೂ ಯಾರು ಈ ವಾಲ್ಮೀಕಿ ಮಹರ್ಷಿ? ಇವರ ಮೊದಲ ಹೆಸರೇನು? ಕಾಡಿನಲ್ಲಿ ಪ್ರಯಾಣಿಕರನ್ನ ಲೂಟಿ ಮಾಡ್ತಿದ್ದ ದರೋಡೆಕೋರ ರಾಮಾಯಣದಂತಹ ಮಹಾಕಾವ್ಯವನ್ನ ಬರೆದದ್ದು ಹೇಗೆ? ಎಲ್ಲವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀವಿ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ವಾಲ್ಮೀಕಿ ಮಹರ್ಷಿಗಳ ಪೂರ್ವಜರ ಬಗ್ಗೆ ನಿಖರವಾದ ಐತಿಹಾಸಿಕ ದಾಖಲೆಗಳು ಕಡಿಮೆ ಇದ್ರೂ ಜನಪ್ರಿಯ ನಂಬಿಕೆಗಳು ಮತ್ತು ಪುರಾಣಗಳ ಪ್ರಕಾರ ಅವರು ತಮ್ಮ ಆರಂಭಿಕ ಜೀವನದಲ್ಲಿ ರತ್ನಾಕರ ಎಂಬ ಹೆಸರಿನ ಒಬ್ಬ ಬೇಡರಾಗಿದ್ರು. ಅವರ ಕುಟುಂಬದ ಪರಿಸ್ಥಿತಿಯಿಂದಾಗಿ ಅವರು ಕಾಡಿನಲ್ಲಿ ದರೋಡೆ ಮಾಡುವ ವೃತ್ತಿಯನ್ನ ಆಯ್ದುಕೊಂಡರು ಎಂದು ಹೇಳಲಾಗುತ್ತೆ. ಅವರು ಪ್ರಯಾಣಿಕರನ್ನ ಲೂಟಿ ಮಾಡಿ ತಮ್ಮ ಕುಟುಂಬವನ್ನ ಪೋಷಿಸ್ತಾ ಇದ್ರು. ಈ ಸಮಯದಲ್ಲಿ ಅವರು ಹಿಂಸಾತ್ಮಕ ಜೀವನವನ್ನ ನಡೆಸ್ತಾ ಇದ್ರು ಎಂದು ಅನೇಕ ಕಥೆಗಳು ಹೇಳುತ್ತವೆ. ರತ್ನಾಕರನ ಜೀವನದಲ್ಲಿ ಮಹತ್ವದ ತಿರುವು ನಾರದ ಮುನಿಗಳ ಭೇಟಿಯಿಂದ ಉಂಟಾಯಿತು. ಒಂದು ದಿನ ರತ್ನಾಕರನು ನಾರದ ಮುನಿಗಳನ್ನ ದೋಚಲು ಪ್ರಯತ್ನಿಸಿದಾಗ ನಾರದರು ರತ್ನಾಕರನನ್ನ ನಿಲ್ಲಿಸಿ, ನೀನು ಈ ಪಾಪಗಳನ್ನ ಯಾರ ಸಲುವಾಗಿ ಮಾಡ್ತಾ ಇದ್ದೀಯಾ? ನಿನ್ನ ಕುಟುಂಬದ ಸದಸ್ಯರು ನಿನ್ನ ಈ ಪಾಪಗಳಲ್ಲಿ ಪಾಲುದಾರರೇ ಎಂದು ಪ್ರಶ್ನಿಸಿದ್ರು. ರತ್ನಾಕರನು ತನ್ನ ಕುಟುಂಬದ ಸದಸ್ಯರನ್ನ ಕೇಳಿದಾಗ ಅವರು ರತ್ನಾಕರನು ಮಾಡಿದ ಪಾಪಗಳಿಗೆ ತಾವು ಜವಾಬ್ದಾರರಲ್ಲ ಎಂದು ಹೇಳಿದ್ರು. ಇದರಿಂದ ಆಘಾತಗೊಂಡ ರತ್ನಾಕರನು ತಾನು ಮಾಡಿದ ಕೆಲಸದ ಬಗ್ಗೆ ಪಶ್ಚಾತ್ತಾಪಗೊಂಡನು. ನಾರದರ ಉಪದೇಶದಂತೆ ಅವನು ತನ್ನ ಪಾಪವನ್ನ ತೊರೆಯಲು ಮತ್ತು ಮೋಕ್ಷವನ್ನ ಪಡೆಯಲು ದೈವಿಕ ನಾಮವನ್ನ ಜಪಿಸಲು ಪ್ರಾರಂಭಿಸಿದನು. ನಾರದರು ರತ್ನಾಕರನಿಗೆ ಮರ ಮರ ಎಂದು ಜಪಿಸಲು ಸೂಚಿಸಿದರು. ಇದು ನಿರಂತರವಾಗಿ ಜಪಿಸಿದಾಗ ರಾಮ ರಾಮ ಎಂದು ಕೇಳಿ ಬರುತ್ತದೆ. ರತ್ನಾಕರನು ಕಾಡಿನಲ್ಲಿ ಒಂದು ಸ್ಥಳದಲ್ಲಿ ಕಠಿಣ ತಪಸ್ಸನ್ನ ಪ್ರಾರಂಭಿಸಿದನು. ಅವನು ಅಷ್ಟು ಕಠಿಣವಾದ ತಪಸ್ಸು ಮಾಡುತ್ತಿದ್ದನು. ಅವನ ದೇಹದ ಸುತ್ತ ಹುತ್ತಗಳು ಬೆಳೆದವು. ಈ ಹುತ್ತದ ಆವೃತದಿಂದಾಗಿ ಅವನಿಗೆ ವಾಲ್ಮೀಕಿ ಎಂಬ ಹೆಸರು ಬಂತು. ಹಲವು ವರ್ಷಗಳ ತಪಸ್ಸಿನ ನಂತರ ಅವನು ಜ್ಞಾನೋದಯವನ್ನ ಪಡೆದು ಮಹರ್ಷಿಯಾದರು. ವಾಲ್ಮೀಕಿ ಮಹರ್ಷಿಗಳು ಜ್ಞಾನೋದಯ ಪಡೆದ ನಂತರ ಅವರ ಮನಸ್ಸಿನಲ್ಲಿ ಭಗವಾನ್ ರಾಮನ ಕಥೆಯನ್ನ ರಚಿಸುವ ಸ್ಫೂರ್ತಿ ಮೂಡಿತು. ಒಂದು ದಿನ ಅವರು ತಮಸ್ಸಾ ನದಿಯ ದಡದಲ್ಲಿ ಸ್ನಾನ ಮಾಡ್ತಿದ್ದಾಗ ಒಬ್ಬ ಬೇಡನು ಪಕ್ಷಿಗಳ ಜೋಡಿ ಪ್ರಯಾಣದಲ್ಲಿ ನಿರಂತರವಾಗಿದ್ದಾಗ ಒಂದು ಗಂಡು ಪಕ್ಷಿಯನ್ನ ಬಾಣದಿಂದ ಹೊಡೆದು ಕೊಂದನು. ಇದರಿಂದ ಹೆಣ್ಣು ಪಕ್ಷಿಯು ದುಃಖದಿಂದ ಪ್ರಾಲಾಪಿಸುವುದನ್ನ ನೋಡಿದ ವಾಲ್ಮೀಕಿಗಳ ಹೃದಯ ಕರಗಿತು. ಅವರ ಬಾಯಿಯಿಂದ ಶೋಕದಿಂದ ಕೂಡಿದ ಶ್ಲೋಕ ಹೊರಹೊಮ್ಮಿತು. ಈ ಶ್ಲೋಕವು ಮಾನವ ಇತಿಹಾಸದಲ್ಲಿ ಮೊದಲ ಶ್ಲೋಕ ಎಂದು ಪರಿಗಣಿಸಲಾಗುತ್ತದೆ. ಇದು ಆದಿಕಾವ್ಯ, ಮೊದಲ ಕಾವ್ಯ ರಾಮಾಯಣದ ಪ್ರಾರಂಭಕ್ಕೆ ನಾಂದಿ ಹಾಡಿತು. ಈ ಶ್ಲೋಕವು ವಾಲ್ಮೀಕಿ ಮಹರ್ಷಿಗಳಿಗೆ ಭಗವಾನ್ ಬ್ರಹ್ಮನಿಂದ ರಾಮಾಯಣವನ್ನ ಬರೆಯಲು ಪ್ರೇರಣೆ ನೀಡಿತು ಎಂದು ಹೇಳಲಾಗುತ್ತೆ. ಬ್ರಹ್ಮನು ವಾಲ್ಮೀಕಿಯ ಬಳಿ ಬಂದು ರಾಮನ ಕಥೆಯನ್ನ ಬರೆಯುವಂತೆ ಸೂಚಿಸಿದನು. ವಾಲ್ಮೀಕಿ ರಾಮಾಯಣವು 24,000 ಶ್ಲೋಕಗಳನ್ನು ಒಳಗೊಂಡಿದ್ದು 7 ಕಾಂಡಗಳಲ್ಲಿ ವಿಂಗಡಿಸಲಾಗಿದೆ. ಅದರಲ್ಲಿ ಬಾಲಕಾಂಡದಲ್ಲಿ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರ ಜನನ, ಬಾಲ್ಯ, ವಿಶ್ವಾಮಿತ್ರರ ಜೊತೆಗಿನ ಪ್ರಯಾಣ, ಸೀತೆಯ ಸ್ವಯಂವರ. ಇನ್ನು ಅಯೋಧ್ಯ ಕಾಂಡದಲ್ಲಿ ರಾಮನ ಪಟ್ಟಾಭಿಷೇಕದ ಸಿದ್ಧತೆ, ಕೈಕೇಯಿಯ ವರಗಳು, ರಾಮನ ವನವಾಸ. ಅರಣ್ಯ ಕಾಂಡದಲ್ಲಿ ವನವಾಸದ ಸಮಯದಲ್ಲಿ ರಾಮ, ಸೀತೆ, ಲಕ್ಷ್ಮಣರ ಅರಣ್ಯ ಜೀವನ, ಶೂರ್ಪನಖಿಯ ಪ್ರಸಂಗ, ಮಾರೀಚ ವಧೆ, ಸೀತಾಪಹರಣ. ಕಿಷ್ಕಿಂಧ ಕಾಂಡದಲ್ಲಿ ರಾಮ ಮತ್ತು ಸುಗ್ರೀವರ ಮೈತ್ರಿ, ವಾಲಿ ವಧೆ, ಹನುಮಂತ ಲಂಕಾ ಪ್ರಯಾಣ. ಇನ್ನು ಸುಂದರ ಕಾಂಡದಲ್ಲಿ ಹನುಮಂತನ ಲಂಕಾ ಪ್ರವೇಶ, ಸೀತೆಯ ದರ್ಶನ, ಲಂಕಾ ದಹನ. ಯುದ್ಧಕಾಂಡ ಅಥವಾ ಲಂಕಾಕಾಂಡದಲ್ಲಿ ರಾಮ ಮತ್ತು ರಾವಣನ ನಡುವಿನ ಯುದ್ಧ, ರಾವಣನ ವಧೆ, ಸೀತೆಯ ಅಗ್ನಿ ಪ್ರವೇಶ, ರಾಮ ಅಯೋಧ್ಯೆಗೆ ಮರುಪ್ರವೇಶ ಮಾಡಿದ್ದು ಮತ್ತು ಪಟ್ಟಾಭಿಷೇಕ. ಇನ್ನು ಉತ್ತರಕಾಂಡದಲ್ಲಿ ರಾಮನ ಅಯೋಧ್ಯ ಆಡಳಿತ, ಸೀತೆಯ ವನವಾಸ, ಲವಕುಶರ ಜನನ ಮತ್ತು ವಾಲ್ಮೀಕಿ ಆಶ್ರಮದಲ್ಲಿ ಅವರ ಬೆಳವಣಿಗೆ, ಲವಕುಶರಿಂದ ರಾಮಾಯಣ ಗಾಯನ, ಸೀತೆಯ ಭೂಮಿ ಪ್ರವೇಶ ಮತ್ತು ರಾಮನ ವೈಕುಂಠ ಯಾತ್ರೆ. ವಾಲ್ಮೀಕಿಗಳನ್ನು ಸಂಸ್ಕೃತ ಸಾಹಿತ್ಯದ ಆದಿಕವಿ ಎಂದು ಪರಿಗಣಿಸಲಾಗುತ್ತೆ. ಏಕೆಂದರೆ ಅವರ ರಾಮಾಯಣವು ಸಂಸ್ಕೃತ ಸಾಹಿತ್ಯದಲ್ಲಿ ಮೊದಲ ಮಹಾಕಾವ್ಯ ಎಂದು ನಂಬಲಾಗಿದೆ. ರಾಮಾಯಣದ ಮೂಲಕ ವಾಲ್ಮೀಕಿ
ಮಹರ್ಷಿಗಳು ಧರ್ಮ, ಕರ್ತವ್ಯ, ಸತ್ಯ, ತ್ಯಾಗ, ಪ್ರೀತಿ ಮತ್ತು ಕುಟುಂಬ ಮೌಲ್ಯಗಳಂತಹ ಮಾನವ ಜೀವನದ ಪ್ರಮುಖ ಅಂಶಗಳನ್ನು ಬೋಧಿಸಿದರೆ ರಾಮ, ಸೀತೆ, ಲಕ್ಷ್ಮಣ, ಭರತ, ಹನುಮಂತ, ರಾವಣ ಈ ರೀತಿ ಮುಂತಾದ ಪಾತ್ರಗಳ ಮೂಲಕ ವಿವಿಧ ಮಾನವ ಸ್ವಭಾವವನ್ನು ಮತ್ತು ಅವುಗಳ ಪರಿಣಾಮವನ್ನು ವಿವರಿಸಿದರೆ, ರಾಮನು ಸೀತೆಯನ್ನ ವನವಾಸಕ್ಕೆ ಕಳುಹಿಸಿದಾಗ ವಾಲ್ಮೀಕಿ ಮಹರ್ಷಿಗಳು ತಮ್ಮ ಆಶ್ರಮದಲ್ಲಿ ಸೀತೆಗೆ ಆಶ್ರಯವನ್ನ ನೀಡಿದ್ರು. ಅಲ್ಲಿಯೇ ಸೀತೆಯ ಮಕ್ಕಳು ಲವ ಮತ್ತು ಕುಶ ಜನಿಸಿದ್ರು. ವಾಲ್ಮೀಕಿ ಮಹರ್ಷಿಗಳು ಲವ ಮತ್ತು ಕುಶರಿಗೆ ಶಿಕ್ಷಣವನ್ನ ನೀಡಿ ರಾಮಾಯಣವನ್ನ ಕಂಠಪಾಠ ಮಾಡಿಸಿ ಅವರನ್ನ ಶ್ರೇಷ್ಠ ಯೋಧರನ್ನಾಗಿ ಮಾಡಿ ಮತ್ತು ವಿದ್ವಾಂಸರನ್ನಾಗಿ ಬೆಳೆಸಿದ್ರು. ಲವಕುಶರು ರಾಮಾಯಣವನ್ನ ರಾಮನ ದರ್ಬಾರಿನಲ್ಲಿ ಹಾಡಿ ರಾಮನಿಗೆ ತನ್ನ ಮಕ್ಕಳ ಬಗ್ಗೆ ತಿಳಿಸಲು ಕಾರಣರಾದರು. ದರೋಡೆಕೋರನಾಗಿದ್ದ ರತ್ನಾಕರನಿಂದ ವಾಲ್ಮೀಕಿ ಮಹರ್ಷಿಯಾದ ಇವರ ಜೀವನದ ಪರಿವರ್ತನೆಯು ಯಾರಾದರೂ ತಮ್ಮ ಪಾಪಗಳನ್ನು ತೊರೆದು ಸದ್ಗುಣಗಳತ್ತ ತಿರುಗಬಹುದು ಎಂಬುದಕ್ಕೆ ಉದಾಹರಣೆಯಾಗಿದೆ. ಇದು ಯಾವುದೇ ವ್ಯಕ್ತಿಯು ಪರಿವರ್ತನೆಗೊಳ್ಳಲು ಮತ್ತು ಉನ್ನತ ಸ್ಥಾನವನ್ನು ಪಡೆಯಲು ಸಾಧ್ಯ ಎಂಬುದಕ್ಕೆ ಒಳ್ಳೆಯ ಸಂದೇಶವನ್ನು ನೀಡುತ್ತೆ. ಪ್ರತಿ ವರ್ಷ ಅಶ್ವಿನಿ ಮಾಸದ ಹುಣ್ಣಿಮೆಯಂದು ವಾಲ್ಮೀಕಿ ಮಹರ್ಷಿಯವರ ಜಯಂತಿಯನ್ನು ಆಚರಿಸಲಾಗುತ್ತೆ. ಈ ದಿನದಂದು ಅವರ ಸಾಹಿತ್ಯಿಕ ಮತ್ತು ಆಧ್ಯಾತ್ಮಿಕ ಕೊಡುಗೆಗಳಿಗೆ ಗೌರವಿಸಲಾಗುತ್ತೆ. ವಾಲ್ಮೀಕಿ ಮಹರ್ಷಿಗಳ ಜೀವನ ಮತ್ತು ಕೃತಿಗಳು ಭಾರತೀಯ ಸಂಸ್ಕೃತಿ, ತತ್ವಶಾಸ್ತ್ರ ಮತ್ತು ಸಾಹಿತ್ಯದ ಮೇಲೆ ಅಳಿಸಲಾಗದ ಪ್ರಭಾವ ಬೀರಿದೆ. ಅವರ ರಾಮಾಯಣವು ಕೇವಲ ಒಂದು ಕಥೆಯಲ್ಲದೆ ಜೀವನದ ಮಾರ್ಗದರ್ಶಕ ತತ್ವಗಳನ್ನು ಒಳಗೊಂಡಿರುವ ಒಂದು ಪವಿತ್ರ ಗ್ರಂಥವಾಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.